ಚಿಕ್ಕಬಳ್ಳಾಪುರ ನಗರದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿ ಆವರಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ಕುಳಿತ ಕಾರ್ಯಕರ್ತರು ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಮಾತನಾಡಿದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಜಡಿಗೇನಹಳ್ಳಿ ಗ್ರಾಮಾಂತರದಲ್ಲಿ ದಲಿತರಿಗೆ ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯವಾಗಿದ್ದು, ಈಗಾಗಲೇ ಹಂಚಿಕೆಯಾಗಿರುವ ಹೌಸ್ ಲಿಸ್ಟ್ಗಳನ್ನು ವಜಾಗೊಳಿಸಿ ದಲಿತರಿಗೆ ಸೂಕ್ತ ನಿವೇಶನ ಹಂಚಿಕೆ ಮಾಡಬೇಕು ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಇವತ್ತು ಬೇಡಿಕೆಗಳಿಕೊಂಡು ಧರಣಿ ಮಾಡ್ತಾ ಇದ್ದೇವೆ ಅಂದರೆ, ಇವತ್ತು ಹಾರೋಬಂಡೆ ಗ್ರಾಮ ಪಂಚಾಯಿತಿಯಲ್ಲಿ ದಲಿತರ 11 ಹೌಸ್ ಲಿಸ್ಟ್ಗಳನ್ನು ವಜಾ ಮಾಡ್ತಾರೆ. ಇತರ ಜಾತಿಗಳನ್ನು ಉಳಿಸ್ಕೊಂಡು ನಮ್ಮ ದಲಿತರು ಮಾತ್ರ ವಜೆಗಳ ಮನೇಲಿ ಕಟ್ಕೊಂಡಿದ್ದಾರೆ ಅಂತ ಒಂದು ಹೌಸ್ ಲಿಸ್ಟನ್ನು ವಜಾ ಮಾಡ್ತಾರೆ. ಇವತ್ತು ಹಾರೋಬಂಡೆ ಪಂಚಾಯಿತಿಯಲ್ಲಿ, ಆವಲಗುರ್ಕೆ ಪಂಚಾಯಿತಿಯಲ್ಲಿ ಸುಮಾರು ಸದಸ್ಯರ ಕಾನೂನು ಇದೆಯಾ? ಸದಸ್ಯರು ಹೌಸ್ ಲಿಸ್ಟ್ ಮಾಡ್ಕೊತಾರೆ, ಇತರವರಿಗೆ ವಜಾ ಮಾಡ್ತಾರೆ. ಇದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇರೋದು. ಅದ್ರ ವಿರುದ್ಧ ನಾವು ಇವತ್ತು ಹಮ್ಮಿಕೊಂಡಿದ್ದು. ಇವತ್ತು ಬೇರೆ ಅಧಿಕಾರಿಗಳ ವಿರುದ್ಧ ಅಲ್ಲ. ಇವತ್ತು ತಹಶೀಲ್ದಾರ್ ಇವತ್ತು ಸಭೆ ಕರೆದ್ರು ನಮಗೆ. ಮೊನ್ನೆ ಸಭೆ ಕರೆದು ಏನು ಹೇಳ್ತಾರೆ ಅಂದರೆ, ಇವತ್ತು ನಾವು ಅನಿರ್ದಿಷ್ಟಾವಧಿ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಅವ್ರು ಕೇಳ್ತಾರೆ ಸಾಹೇಬರು. ನಾವು ಹೇಳಿದ್ದೀವಿ, ಸ್ವಾಮಿ ನಿಮ್ಮ ಒಂದು ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ, ಮನವಿ ತಗೊತೀರಿ. ಪ್ರತಿಭಟನೆ ಮಾಡ್ತೀವಿ, ಮನವಿ ತಗೊತೀರಿ. ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿದ್ದೀವಿ, ಪ್ರತಿಭಟನೆ ಮನವಿ ತಗೊಂಡು ಸುಮ್ಮನೆ ಆಗ್ತಾರೆ. ಉಪವಿಭಾಗಾಧಿಕಾರಿ ಕಚೇರಿ ಹತ್ರ ಮಾಡ್ತೀವಿ, ಮನವಿ ತಗೊಂಡು ಸುಮ್ಮನೆ ಆಗ್ತಾರೆ. ಮತ್ತು ಅದಕ್ಕೆ ನಾವು ಇವತ್ತು ನಮ್ಮದು ಏನು ಸಮಸ್ಯೆಗಳಿದ್ದಾವೆ ಬಗೆಹರಿಸುವವರೆಗೂ ಎದ್ದೇಳಲ್ಲ ಅಂತಕ್ಕಂಥ ವಿಚಾರ ಮೊನ್ನೆ ತಹಶೀಲ್ದಾರ್ಗೆ ನಾವು ಮುಟ್ಟಿಸಿದ್ವಿ. ಇವತ್ತು ಅದೇ ಅಂದಿದಷ್ಟು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಇವತ್ತು ಸಾಹೇಬರು ನನಗೆ ಒಂದು ಒಳಗಡೆ ಕರೆದು ನಮ್ಮ ಒಂದು ಸಮಯ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಹೇಳ್ತಾ ಇದ್ದಾರೆ. ನಾವು ಅವಕಾಶ ಕೊಡೋದಕ್ಕೆ ನಾವು ಬಂದಿಲ್ಲ. ಇವತ್ತು ಏನು ನಮ್ಮ ಡಿಮ್ಯಾಂಡ್ಗಳಿದ್ದಾವೆ ಬಗೆಹರಿಸಿದ್ರೆ ಮಾತ್ರ ವಾಪಸ್ ತಗೊಂತೀವಿ ಅಂತೇಳಿ ನಾವತ್ತು ಸಾಹೇಬ್ರ ಹತ್ರ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಇನ್ನು ದಲಿತ ಮುಖಂಡ ಮಂಜುನಾಥ್ ಮಾತನಾಡಿ, 30-40 ವರ್ಷಗಳಿಂದ ಅನುಭವದಲ್ಲಿ ಇರುವ ದಲಿತರ ಜಾಗಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಕ್ಕದ ಊರಿನವರಿಗೆ ಈ ಖಾತೆ ಮಾಡಿಕೊಡಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು, ದಲಿತರಿಗೆ ಮನೆ ನಿರ್ಮಿಸಿಕೊಡದೆ ಅನ್ಯಾಯ ಮಾಡಲಾಗಿದೆ. ಈ ರೀತಿ ತಾಲೂಕಿನ ಹಲವೆಡೆ ದಲಿತರಿಗೆ ಅನ್ಯಾಯವಾಗುತ್ತಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಇವತ್ತು ಏನಾಗಿದೆ ಅಂದರೆ, ದುಡ್ಡಿನ ಆಮಿಷಗೋಸ್ಕರ ಬಡಬಗ್ಗರನ್ನು ಇವತ್ತು ದಿವಾಳಿತನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳೇ ಇವತ್ತು ಇಲ್ಲಿ ವ್ಯಾಪಾರೀಕರಣ ಅನ್ಬೋದು. ಒಂದು ರೀತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅಧಿಕಾರಿಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಈಗ ರಿಯಲ್ ಎಸ್ಟೇಟ್ ಅವ್ರು ಮಾಡೋ ಕೆಲಸ ಇವತ್ತು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸರ್ಕಾರಿ ಗ್ರಾಮ ಠಾಣಾ ಜಾಗಗಳನ್ನ ಅಧಿಕಾರಿ ಬೇರೆಯವರು ಏನು ಅವರಂತ ಇವತ್ತು ಬೇರೆಯವ್ರಿಗೆ ಮಾರಾಟ ಮಾಡಿ 200-300 ನಿಯಮಾನುಸಾರವನ್ನು ಗಾಳಿಗೆ ತೂರಿ ಇವತ್ತು ದುಡ್ಡಿಗೆ ಆಮಿಷ ಬಿದ್ದು ಇವತ್ತೆಲ್ಲ ಇಷ್ಟೆಲ್ಲ ದಾಖಲಾತಿಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಏನು ಮೇಲಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೋ ಇಲ್ಲ ಅವರಿಗೂ ಏನಾದರೂ ಶಾಮೀಲಾಗಿದ್ದಾರೆ ಅಂತ ಇವತ್ತು ಗೊತ್ತಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡ್ತಾ ಇಲ್ಲ. ಈಗ ತಾಲೂಕ್ ಪಂಚಾಯತಿ ಆಗ್ಬೋದು, ಗ್ರಾಮ ಪಂಚಾಯತಿಗಳಾಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಮನೆ ಬಂದಂತೆ ಗ್ರಾಮ ಪಂಚಾಯತಿ 200-300 ಯಾವ ಸರ್ಕಾರದಲ್ಲಿ ಯಾವ ಸುತ್ತೋಲೆಯಲ್ಲಿ ಇದೆಯೋ 200-300 ಈ ಖಾತೆ ಮಾಡೋದಕ್ಕೆ ಗ್ರಾಮ ಠಾಣೆ ಜಾಗದಲ್ಲಿ ಸಮಯ ನಮ್ಗೆ ಸೂರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು 72 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಮಾಡಿ ಇಂಥನ್ನೆಲ್ಲ ಮಾಡ್ತಾ ಇದೀವಲ್ಲ. ಇದಕ್ಕೆಲ್ಲ ನೇರ ಹೊಣೆಗಾರಿಕೆ ಸರ್ಕಾರಿ ಅಧಿಕಾರಿಗಳು ಇವತ್ತು ನೇರ ಹೊಣೆಗಾರಿಕೆ ಆಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಇಲ್ಲ ಸದಸ್ಯತ್ವ ರದ್ದು ಮಾಡಬೇಕು. ಇಲ್ಲಿದ್ದಲ್ಲಿ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಈ ಸಂದರ್ಭದಲ್ಲಿ ಕೇಳ ಇಷ್ಟಪಡ್ತೀವಿ ಸರ್. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ತಿಮ್ಮರಾಜು, ಕೃಷ್ಣಪ್ಪ, ರಾಜು, ನರಸಿಂಹಮೂರ್ತಿ, ಶ್ರೀನಿವಾಸ್, ಜ್ಯೋತಿ, ಸುಜಾತ, HV ವೆಂಕಟೇಶ್, ಭಾರತಿ, ಲಲಿತಾ, ಸಾಜನ್, ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮಂದಿ ಕಾರ್ಯಕರ್ತರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.